ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಒಂದೇ ವಿಡಿಯೋದಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿ ಇದೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇರಬಹುದು, ಅನ್ನಭಾಗ್ಯ ಯೋಜನೆ ಬಗ್ಗೆ ಇರಬಹುದು, ಇಂದಿರಾ ಕಿಟ್ ಬಗ್ಗೆ ಇರಬಹುದು, SSP ಸ್ಕಾಲರ್ಶಿಪ್ ಬಗ್ಗೆ ಇರಬಹುದು, ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಇರಬಹುದು. ಸಾಕಷ್ಟು ವಿಷಯಗಳು. ಗೃಹಲಕ್ಷ್ಮಿ 23ನೇ ಕಂತು ಯಾವಾಗ ಬರುತ್ತೆ, 22ನೇ ಕಂತು ಇನ್ನೂ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು, ಬಾಕಿ ಕಂತು ಬಂದಿಲ್ಲ ನಮ್ಗಿನ್ನು ಏನ್ ಮಾಡಬೇಕು, ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳು. ನೀವೆಲ್ಲ ಏನು ಪ್ರಶ್ನೆಗಳನ್ನ ಕೇಳಿದೀರಾ ಅದನ್ನ ಒಂದು ಲಿಸ್ಟ್ ಮಾಡಿಬಿಟ್ಟು ಅವಾಗವಾಗ ನಿಮ್ಗೆ ವಿಡಿಯೋದಲ್ಲಿ ಉತ್ತರ ಕೊಡುವಂತ ಕೆಲಸ ಮಾಡ್ತಾ ಇರ್ತೀನಿ. ದಯವಿಟ್ಟು ನಿಮಗೆ ಮಾಹಿತಿ ಉಪಯುಕ್ತ ಅನ್ಸಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಡೈಲಿ ಫಾಲೋ ಮಾಡುವಂತವ್ರಿಗೆ ಗೊತ್ತಿರುತ್ತೆ. ಹೊಸದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ಓಕೆನಾ? ಮೊದಲನೇದಾಗಿ ಈಗ ಗೃಹಲಕ್ಷ್ಮಿ 23ನೇ ಕಂತು ನವೆಂಬರ್ ಫಸ್ಟ್ ವೀಕಲ್ಲಿ ಬರುತ್ತೆ ಅಂತ ನೀವು ಹೇಳಿದ್ರಿ. ಇನ್ನೂ ಕೂಡ ಹಣ ಜಮಾ ಆಗಿಲ್ಲ. ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿ ಮಾಹಿತಿ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಹಣ ಒಂದಿಷ್ಟು ಜನರಿಗೆ ಹಣ ಜಮಾ ಆಗಿದೆಯಾ ಅಂತ ನೀವು ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ನಿಜವಾಗ್ಲೂ ಜಮಾ ಆಗಿಲ್ಲ. ಅದು ನಿಮಗೂ ಗೊತ್ತೇ ಇದೆ. ಬಹುತೇಕ ಜನರು ಫಾಲೋ ಮಾಡೋರಿಗೆ, ನಮ್ಮ ಚಾನಲ್ ಫಾಲೋ ಮಾಡೋರಿಗೆ ನಾವು ಏನಿದೆ ನಿಖರ ಮಾಹಿತಿಯನ್ನು ಕೊಡ್ತಾನೆ ಇರ್ತೀವಿ. 23ನೇ ಕಂತು ನವೆಂಬರ್ ತಿಂಗಳಲ್ಲಂತೂ ಬಿಡುಗಡೆ ಆಗುತ್ತೆ. ಬಟ್ ಆದ್ರೆ ಆಶ್ಚರ್ಯ ಆಗ್ತಾ ಇರೋದೇನಪ್ಪಾ ಅಂದ್ರೆ, ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿರೋ ಪ್ರಕಾರ ಅಕ್ಟೋಬರ್ ಲಾಸ್ಟ್ ವೀಕಲ್ಲೇ ಬಿಡುಗಡೆ ಆಗಬೇಕಾಗಿತ್ತು. ಬಟ್ ಆದ್ರೆ ಇನ್ನೂ ಮುಂದಕ್ಕೆ ಹೋಗಿದೆ. ನೋಡೋಣ, ಕಾದ್ ನೋಡೋಣ. ಈಗ ಶೀಘ್ರದಲ್ಲೇ ಅಂತೂ ಬಿಡುಗಡೆ ಆಗುತ್ತೆ ಅಂತ ಅಪ್ಡೇಟ್ ಇದೆ. ನವೆಂಬರ್ 10 ಒಳಗಡೆನೆ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಖಂಡಿತವಾಗ್ಲೂ ವೆಯ್ಟ್ ಮಾಡಿ ನೋಡೋಣ. ಓಕೆನಾ? ಇನ್ನ 22ನೇ ಕಂತು ನಮ್ಗಿನ್ನೂ ಬಂದಿಲ್ಲ. ನೀವು 23ನೇ ಕಂತು ಬಗ್ಗೆ ಮಾತಾಡ್ತಾ ಇದ್ದೀರಾ. ನಾವೇನ್ ಮಾಡ್ಬೇಕು? 22ನೇ ಕಂತು ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿ ನಾವೇ ಪ್ರತಿದಿನ ನಿಮಗೆ ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತಾ ಇದೀವಿ. 70% ಜನರಿಗೆ ಮಾತ್ರ 22ನೇ ಕಂತು ಬಂದಿರೋದು. ಇನ್ನು 30% ಜನರಿಗೆ 22ನೇ ಕಂತು ಬರೋದು ಬಾಕಿ ಇದೆ. ಏನೂ ಮಾಡಕ್ಕಾಗಲ್ಲ. ನೀವು ತಾಳ್ಮೆಯಿಂದ ವೇಟ್ ಮಾಡಬೇಕು ಅಷ್ಟೇ. ಓಕೆನಾ? ಇನ್ನ SSP ಸ್ಕಾಲರ್ಶಿಪ್ ನಮ್ಮ ಮಕ್ಕಳಿಗೆ ಇನ್ನೂ ಕೂಡ ಬಂದಿಲ್ಲ. ನಾವೇನ್ ಮಾಡಬೇಕು ಅಂದ್ರೆ, ನೀವು SSP ಸ್ಕಾಲರ್ಶಿಪ್ ನ ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕು. ನಾವು ಹೇಗೆ ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕು ಅಂತ ಹೇಳಿ ನಾನು ಆಲ್ರೆಡಿ ನಂದು ಇನ್ನೊಂದು ಚಾನಲ್ ಇದೆ, ದುಷ್ಯಂತ್ ಟ್ರೆಂಡಿಂಗ್ ಇನ್ಫೋ ಅಂತ ಹೇಳಿ. ಅದನ್ನ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿ ನೋಡಿ. ಅದರಲ್ಲೂ ಸಹ ವಿಡಿಯೋನ ಮಾಡಿದ್ದೇನೆ. ಇದು ಸಂಬಂಧಪಟ್ಟಾಗ ಇನ್ನೊಂದು ವಿಡಿಯೋ ಬೇಕು ಅಂದ್ರೆ ಖಂಡಿತವಾಗ್ಲೂ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಸ್ಟೇಟಸ್ ಅನ್ನ ಚೆಕ್ ಮಾಡಿ. ಪುಷ್ ಟು DBT ಇತ್ತು ಅಂದ್ರೆ ತೊಂದರೆ ಇಲ್ಲ. ಅಲ್ಲೇನಾದ್ರೂ ನಿಮ್ಗೆ ಆಧಾರ್ ಸೀಡಿಂಗ್ ಪ್ರಾಬ್ಲಮ್ ಇದೆ, SSP ಸ್ಕಾಲರ್ಶಿಪ್ ಕೂಡ ಆಧಾರ್ ಸೀಡಿಂಗ್ ಕಡ್ಡಾಯವಾಗಿ ಆಗಿರಲೇಬೇಕು. ನಿಮಗೆ ಗೃಹಲಕ್ಷ್ಮಿ ಹಣ, ಅನ್ನಭಾಗ್ಯ ಹಣ ಮತ್ತೆ ಏನು ಪೆನ್ಷನ್ ಹಣ ಜಮಾ ಆಗುತ್ತಲ್ಲ, ಅದೇ ರೀತಿ SSP ಸ್ಕಾಲರ್ಶಿಪ್ ಹಣ ಕೂಡ ಆಧಾರ್ ಸೀಡಿಂಗ್ ಕಡ್ಡಾಯವಾಗಿದ್ರೆ ಮಾತ್ರ ನಿಮ್ಮ ಖಾತೆಗೆ ಹಣ ಜಮಾ ಆಗುವಂತದ್ದು. ನೀವು ಅದನ್ನ ಸರಿಪಡಿಸ್ಕೋಬೇಕಾಗುತ್ತೆ. ಅದರ ಜೊತೆಯಲ್ಲಿ ಫಸ್ಟ್ ಸ್ಟೇಟಸ್ ಅನ್ನ ಚೆಕ್ ಮಾಡಿ. ಪುಷ್ ಟು DBT ಇದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ, ಹಣ ಜಮಾ ಆಗುತ್ತೆ. ಓಕೆನಾ? ಇನ್ನ ರೇಷನ್ ಕಾರ್ಡ್ಗೆ ಕಾಲ್ಫರ್ ಮಾಡಿದರೆ BPL ಕಾರ್ಡ್ಗೆ ನಾವು ಮಾರ್ಚ್ 31, 2026 ತನಕ ಅರ್ಜಿ ಹಾಕಬಹುದು ಅಂತ ಹೇಳಿದ್ರಲ್ಲ, ಎಲ್ಲರೂ ಅರ್ಜಿ ಹಾಕಬಹುದಾ ಅಂತ ನೀವು ಕೇಳ್ತಾ ಇದ್ದೀರಿ. ಅದ್ರ ಸಂಬಂಧಪಟ್ಟ ಹಾಗೂ ನಾನು ವಿಡಿಯೋ ಮಾಡಿದ್ದೇನೆ. ಅವರಿಗೆ ಯಾರಿಗೆ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದ್ರೆ, ಯಾರಿಗೆ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ. ಓಕೆನಾ? ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರುವಂತಹ, ಮೆಡಿಕಲ್ ಎಮರ್ಜೆನ್ಸಿ ಇರುವಂತಹ ವ್ಯಕ್ತಿಗಳಿಗೆ ಮಾತ್ರ BPL ಕಾರ್ಡ್ಗೆ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೊರತು ನಿಮ್ಗೆ ಮಾಮೂಲಿಯಾಗಿ ರೇಷನ್ ತರಲಿಕ್ಕೆ, ಗೃಹಲಕ್ಷ್ಮಿ ಅರ್ಜಿ ಹಾಕ್ಲಿಕ್ಕೆ ಈ ರೀತಿಯಾಗಿ ನಿಮ್ಗೆ ಇನ್ನೂ ಸಹ ಓಪನ್ ಮಾಡಿಲ್ಲ. ಸರ್ಕಾರ ಏನಾದ್ರೂ ನೆಕ್ಸ್ಟ್ ಫುಲ್ ಫ್ಲೆಡ್ಜ್ಡ್ BPL ಕಾರ್ಡ್ ಏನಾದ್ರೂ ಓಪನ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀವಿ. ಬಟ್ ಸದ್ಯಕ್ಕೆ ಮೆಡಿಕಲ್ ಎಮರ್ಜೆನ್ಸಿ ಇರುವಂತಹ ಫಲಾನುಭವಿಗಳಿಗೆ ಮಾತ್ರ BPL ಕಾರ್ಡ್ಗೆ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಮಕ್ಕಳ ಆಧಾರ್ ಕಾರ್ಡ್ ಇನ್ನೂ ಬಾಲ ಆಧಾರ್ ಕಾರ್ಡ್ ಇದೆ, ನಾವ್ ಏನ್ ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ. ಈಗ ಕೇಂದ್ರ ಸರ್ಕಾರದಿಂದನೂ ಸಹ ಮಾಹಿತಿ ಬಂದಿದೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೆ. ಕಂಪಲ್ಸರಿ ಆಗಿ 5 ವರ್ಷ ಮೇಲ್ಪಟ್ರೆ ನಿಮಗೆ 5 ವರ್ಷದ ಒಳಗಡೆನೆ ಬಾಲ ಆಧಾರ್ ಅಂತ ಹೇಳಿ ಮಾಡಿಕೊಡ್ತಾ ಇದ್ರು. ನೀವು ಯಾವುದೇ ಒಂದು ಬ್ಯಾಂಕ್ ಅಲ್ಲೂ ಕೂಡ ಈಗ ಎಲ್ಲಿ ಬಯೋಮೆಟ್ರಿಕ್ ಮತ್ತೆ ಐರಿಶ್ ಸ್ಕ್ಯಾನಿಂಗ್ ಇರುತ್ತಲ್ಲ, ಅಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಬೇಕು. 5 ವರ್ಷದ ಒಳಗಿನ ಮಕ್ಕಳ ಆಧಾರ್ ಕಾರ್ಡ್ ಅನ್ನ ನೀವು 5 ವರ್ಷ ಮೇಲ್ಪಟ್ಟರು, ಅವರು 5 ವರ್ಷ ದಾಟಿದೆ ನಿಮ್ಮ ಮಗುವಿಗೆ ಅಂದ್ರೆ ಕಂಪಲ್ಸರಿಯಾಗಿ ನೀವು ಹೊಸ ಆಧಾರ್ ಕಾರ್ಡ್ಗೆ ಅಪ್ಡೇಟ್ ಮಾಡಬೇಕು. ಆಧಾರ್ ನಂಬರ್ ಅದೇ ಇರುತ್ತೆ, ಫೋಟೋ ಚೇಂಜ್ ಮಾಡಬೇಕಾಗುತ್ತೆ. ಓಕೆನಾ? ಹೊಸ ಐರಿಶ್ ಅನ್ನ ಕೊಡಬೇಕು, ಬಯೋಮೆಟ್ರಿಕ್ ಅನ್ನ ಚೇಂಜಸ್ ಅನ್ನ ಮಾಡಬೇಕಾಗುತ್ತೆ. ಯಾಕೆಂದ್ರೆ 5 ವರ್ಷದ ಒಳಗಡೆ ಮಕ್ಕಳಿಗೆ ಬಾಲ ಆಧಾರ್ ಅಂತ ಹೇಳಿ ಒಂದು ಗುರುತಿನ ಚೀಟಿಗೋಸ್ಕರ ಕೊಟ್ಟಿರ್ತಾರೆ ಅಂತ ಹೇಳ್ಬೋದು. ಓಕೆನಾ? ಇನ್ನ ನಮ್ಗಿನ್ನೂ 4 ತಿಂಗಳು ಹಣ ಬಂದಿಲ್ಲ. ನಮ್ಗಿನ್ನೂ 5 ತಿಂಗಳ ಗೃಹಲಕ್ಷ್ಮಿ ಹಣ ಬರಬೇಕು. ನಮ್ಗಿನ್ನೂ 4 ತಿಂಗಳ ಗೃಹಲಕ್ಷ್ಮಿ ಹಣ ಬರಬೇಕು. ನಮ್ಗಿನ್ನೂ 17ನೇ ಕಂತವರೆಗೂ ಬಂದಿದೆ, 19ನೇ ಕಂತವರೆಗೂ ಬಂದಿದೆ. ಅಲ್ಲಿಂದ ಮುಂದಕ್ಕೆ ನಮಗೆ ಹಣನೇ ಬರಲಿಲ್ಲ. ನಾವೇನ್ ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ.
ಮೊದಲು ನಿಮ್ಗೆ ಏನಾಗಿದೆ ಪ್ರಾಬ್ಲಮ್, ಇನ್ಕಮ್ ಟ್ಯಾಕ್ಸ್ GST ಅಂತ ಏನಾದ್ರೂ ಮಿಸ್ ಆಗಿ ಬಂದಿದ್ಯಾ, ಅಥವಾ ನಿಮ್ಮ ಏನಾದ್ರೂ ಈಗ ನಿಮ್ಮ ಬ್ಯಾಂಕ್ ಅಲ್ಲಿ ಏನಾದ್ರೂ ಆಧಾರ್ ಸೀಡಿಂಗ್ ಸಮಸ್ಯೆ ಇದೆಯಾ, ಅಥವಾ ನಿಮ್ಮ ರೇಷನ್ ಕಾರ್ಡ್ಗೆ KYC ಪ್ರಾಬ್ಲಮ್ ಇದೆಯಾ, ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಎಲ್ಲರೂ KYC ಆಗಿದೆಯಾ ಇಲ್ವಾ, ಅಥವಾ ನಿಮ್ಮ ರೇಷನ್ ಕಾರ್ಡ್ ಏನಾದ್ರೂ ಈ BPL ಇಂದ APL ಕನ್ವರ್ಟ್ ಆಗಿದೆಯಾ ಅಥವಾ ರದ್ದಾಗಿದೆಯಾ, ಈ ರೀತಿ ಸಮಸ್ಯೆಗಳಿರ್ತವೆ. ನೀವು 3 ತಿಂಗಳು ಅಥವಾ 6 ತಿಂಗಳು ರೇಷನ್ ತಗೊಂಡಿಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಸಸ್ಪೆಂಡ್ ಆಗುತ್ತೆ. ಓಕೆನಾ. ಆಮೇಲೆ ನಿಮಗೆ ಗೃಹಲಕ್ಷ್ಮಿ ಹಣ ಕೂಡ ಬರೋದಿಲ್ಲ. ಈ ರೀತಿಯಾಗಿ ಸಾಕಷ್ಟು ಹಲವಾರು ಸಮಸ್ಯೆಗಳಿರುತ್ತೆ. ಸಮಸ್ಯೆಗಳೇನು ಅಂತ ನೀವು ಫಸ್ಟ್ ಕಂಡುಹಿಡ್ಕೋಬೇಕು. ಕಂಡುಹಿಡಿಯೋದು ಹೇಗೆ ಅಂದ್ರೆ ನಿಮ್ಮ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸ್ ಅನ್ನ ನಿಮ್ಮ ಹತ್ತಿರದ ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ಚೆಕ್ ಮಾಡಿಸಬೇಕು. ಅವಾಗ ಗೊತ್ತಾಗುತ್ತೆ. ಅವಾಗ ನಿಮಗೆ ಅರ್ಜಿ ಸ್ಟೇಟಸ್ ಏನಿದೆ ಅಂತ ಹೇಳಿ ನೋಡಿದಾಗ ನಿಮ್ಮ ಪ್ರಾಬ್ಲಮ್ ಏನು ಅಂತ ಗೊತ್ತಾಗುತ್ತೆ. ಇನ್ ಕೇಸ್ ನಿಮಗೆ 21ನೇ ಕಂತು ಬಂದಿಲ್ಲ, 22ನೇದು ರಿಲೀಸ್ ಆಗ್ತಾ ಇದೆ, 23ನೇದು ಇನ್ನೂ ವೆಯ್ಟ್ ಮಾಡ್ತಾ ಇದ್ದಾರೆ, ಈ 21ನೇ ನಿಮಗೆ ಬಂದಿಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ಪುಷ್ಟು DBT ಇತ್ತಂದ್ರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಿಮ್ ಕಡೆಯಿಂದ ಪ್ರಾಬ್ಲಮ್ ಇದಾಗಿರೋದಲ್ಲ, ಗೌರ್ಮೆಂಟ್ ಇಂದಾನೆ ಹಣ ಬಿಡುಗಡೆ ಆಗೋದು ಬಾಕಿ ಇದೆ. ನಿಮಗೆ ಏನೋ ಟೆಕ್ನಿಕಲ್ ಇಶ್ಯೂ ಇಂದ ನಿಮ್ದು ಒಂದು ಉಳ್ಕೊಂಡ್ಬಿಟ್ಟಿದೆ, ನೀವು ವೆಯ್ಟ್ ಮಾಡಬೇಕು ಅಂತ ಅರ್ಥ. ಓಕೆನಾ. ಹಾಗಾಗಿ ಪದೇ ಪದೇ ನಮ್ಗೆ ಇನ್ನೂ 21ನೇ ಕಂತು ಬಂದಿಲ್ಲ, ನಮ್ಗೆ ಇನ್ನೂ 20ನೇ ಕಂತು ಬಂದಿಲ್ಲ, ನಾವೇನ್ ಮಾಡಬೇಕು ಅಂತ ಪ್ರಶ್ನೆ ಕೇಳೋರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ನಿಯಮವನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಓಕೆನಾ. ಇನ್ನ ಮತ್ತೊಬ್ರು ಕಮೆಂಟ್ ಮಾಡಿದ್ದಾರೆ, ನಮ್ಮ ಅಕೌಂಟ್ ಅಲ್ಲಿ ಪದೇ ಪದೇ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣ ಕಟ್ಟಾಗ್ತಾ ಇದೆ, ನಾವೇನ್ ಮಾಡಬೇಕು, ನಮಗೆ ಗೃಹಲಕ್ಷ್ಮಿ ಹಣ ಕೈಗೆ ಸಿಗ್ತಾ ಇಲ್ಲ, ಗೃಹಲಕ್ಷ್ಮಿ ಹಣ ಬಂದಿದ್ದು ವಾಪಸ್ ಹೋಗ್ಬಿಟ್ಟಿದೆ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ಅಕೌಂಟಿಗೆ ಬಂದಿತ್ತು ವಾಪಸ್ ಹೋಗ್ಬಿಟ್ಟಿದೆ, ಈಗ ಏನ್ ಮಾಡೋದು? ಖಂಡಿತವಾಗ್ಲೂ ಒಂದ್ಸರಿ ನಿಮ್ಗೆ DBT ಮುಖಾಂತರ ನಿಮ್ಮ ಖಾತೆಗೆ ಹಣ ಜಮಾ ಆದ್ರೆ ವಾಪಸ್ ಹೋಗಲ್ಲ. ಓಕೆನಾ. ವಾಪಸ್ ಹೋಗಲ್ಲ. ನಿಮ್ಮ ಖಾತೆಗೆ ಒಂದ್ಸರಿ ಜಮಾ ಆದ್ಮೇಲೆ ಅದನ್ನ ನೀವೇ ವಿಡ್ರಾವಲ್ ಮಾಡಬೇಕು. ಹಾಗಾದ್ರೆ ಮತ್ತೆ ಹೇಗೆ ಅಮೌಂಟೇ ಇಲ್ವಲ್ಲ, ಕಟ್ಟಾಗಿದೆಯಲ್ಲ ಅಂದ್ರೆ, ಖಂಡಿತವಾಗ್ಲೂ ನಿಮ್ಮ ಬ್ಯಾಂಕ್ ಖಾತೆ ಯಾವ ಸ್ಟೇಟಸ್ ಅಲ್ಲಿ ಇದೆ, ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಯಾವ್ದಾದ್ರು ಒಂದು ಲೋನ್ ತಗೊಂಡಿದ್ರೆ, ನೀವು ಯಾವ್ದಾದ್ರು ಒಂದು ಬ್ಯಾಂಕಿಗೆ ಅಕೌಂಟ್ ಅನ್ನ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ ಅಂತ ಅಲ್ಲೇನಾದ್ರೂ ಡ್ಯೂ ಇದ್ರೆ, ಈ ರೀತಿ ಪ್ರಾಬ್ಲಮ್ ಇದ್ದಾಗ ನಿಮಗೆ ಅಕೌಂಟಿಗೆ ಹಣ ಬರ್ತಿದ್ದ ಹಾಗೆ ಆಟೋಮೆಟಿಕ್ ಮೈನಸ್ ಬ್ಯಾಲೆನ್ಸ್ ಮಾಡಿರ್ತಾರೆ, ಆಟೋಮೆಟಿಕ್ ಕಟ್ ಆಗ್ತಾ ಇರುತ್ತೆ. ಈಗ ನೀವು ಏನ್ ಮಾಡಬೇಕು ಅಂದ್ರೆ, ನೀವು ನಿಮ್ಮ ಹತ್ತಿರದ ಯಾವುದೇ ಪೋಸ್ಟ್ ಆಫೀಸಿಗೆ ಹೋಗಿ ಒಂದು ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿ, ಅಲ್ಲಿಗೆ ಆಧಾರ್ ಸೀಡಿಂಗ್ ಅನ್ನ ಬದಲಾವಣೆ ಮಾಡಿ, ನಿಮ್ಗೆ ಏನೂ ಸಮಸ್ಯೆ ಆಗಲ್ಲ, ಗೃಹಲಕ್ಷ್ಮಿ ಹಣ ಬರ್ತಾ ಹೋಗುತ್ತೆ. ಬಟ್ ಏನಪ್ಪಾ ಅಂದ್ರೆ, ನೀವು ಒಂದ್ ಕಂತು ಬಂದು ಇನ್ನೊಂದು ಕಂತು ಬರುವಂತ ಸಮಯದಲ್ಲಿ ನೀವು ಮಾಡಿಸಿದ್ರಿ ಅಂದ್ರೆ ಅದು ಅಪ್ಡೇಟ್ ಆಗ್ಲಿಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ. 1 ಮಂತ್ ಸ್ವಲ್ಪ ಡಿಫರೆನ್ಸ್ ಆಗ್ಬೋದು, ಮತ್ತೆ ನಿರಂತರವಾಗಿ ಹಣ ಬರ್ತಾ ಹೋಗುತ್ತೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು. ಓಕೆನಾ. ಇನ್ನ ಗೃಹಲಕ್ಷ್ಮಿ ಬಾಕಿ ಕಂತು ಬಗ್ಗೆ ಆಯ್ತು. ಇಂದಿರಾ ಕಿಟ್ ಬಗ್ಗೆ ನೀವು ಹೇಳಿದ್ರಿ. ಇಂದಿರಾ ಕಿಟ್ ಸರ್ಕಾರ ಕೊಡ್ಲಿಕ್ಕೆ ಈಗ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದೆ. ಯಾವಾಗಿಂದ ಇಂದಿರಾ ಕಿಟ್ ಅನ್ನ ಕೊಡ್ತಾರೆ ಅಂತ ಹೇಳಿ ಸಾಕಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ನಾವೀಗ ಆಲ್ರೆಡಿ ಇಂದಿರಾ ಕಿಟ್ ಕೊಡ್ಲಿಕ್ಕೆ ಪ್ರಾಜೆಕ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದೇವೆ. ಇನ್ನ ಟೆಂಡರ್ ಕರೆಯೋದು ಬಾಕಿ ಇದೆ ಅಂತ ಹೇಳಿ ಈಗ ಆಲ್ರೆಡಿ ಆಹಾರ ಇಲಾಖೆಯ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಅವರು ಮಾಹಿತಿ ಕೊಟ್ಟಿದ್ದಾರೆ. ಟೆಂಡರ್ ಕೊಟ್ಬಿಟ್ಟು ಅದಕ್ಕೆ ಟೆಂಡರ್ ಪಾಸ್ ಆಗ್ಲಿಕ್ಕೆ ಈ ಪ್ರೊಸೆಸ್ಗೆ ಒಂದು 1.5 ಮಂತ್ ಆಗ್ಬಹುದು. ನನ್ನ ಅನಿಸಿಕೆ ಪ್ರಕಾರ ಅದೇ ಜನವರಿ ಅಥವಾ ಫೆಬ್ರವರಿಯಿಂದ ಇಂದಿರಾ ಕಿಟ್ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ನೋಡೋಣ, ಕಾದ್ ನೋಡೋಣ. ಯಾವುದೇ ರೀತಿ ಇಂದಿರಾ ಕಿಟ್ ಬಗ್ಗೆ ಅಪ್ಡೇಟ್ ಮತ್ತೆ ಫರ್ದರ್ ಯಾವ ತಿಂಗಳಿಂದ ಕೊಡ್ತೀವಿ ಅಂತ ಏನಾದ್ರೂ ಅಪ್ಡೇಟ್ ಕೊಟ್ರೆ ನಿಮ್ಗೆ ತಿಳಿಸುವಂತ ಕೆಲಸ ಮಾಡ್ತೀನಿ. ಓಕೆನಾ. ಇನ್ನ ಆಧಾರ್ ಸೀಡಿಂಗ್ ಬದಲಾವಣೆ ಮಾಡಿದ್ರೆ ಹಣ ಬರ್ಲಿಕ್ಕೆ ಎಷ್ಟು ಸಮಯಾವಕಾಶ ಬೇಕಾಗುತ್ತೆ? ಆಧಾರ್ ಸೀಡಿಂಗ್ ಬದಲಾವಣೆ ಮಾಡಿದ್ರೆ ಅಂದ್ರೆ ನಿಮ್ಗೆ ಏನೋ ಒಂದು ಅಮೌಂಟ್ ಕಟ್ ಆಗ್ತಾ ಇದೆ, ಆ ಒಂದು ಬ್ಯಾಂಕ್ ಅಲ್ಲಿ ಬೇಡಪ್ಪ, ನಂದು ಬೇರೆ ಬ್ಯಾಂಕಿಗೆ ಚೇಂಜ್ ಮಾಡ್ತೀನಿ, ಪೋಸ್ಟ್ ಆಫೀಸಿಗೆ ಚೇಂಜ್ ಮಾಡ್ತೀನಿ, ಈ ರೀತಿ ಏನಾದ್ರೂ ನೀವು ಆಧಾರ್ ಸೀಡಿಂಗ್ ಅನ್ನ ಬದಲಾವಣೆ ಮಾಡಿಸ್ಲಿಕ್ಕೆ ಹೊರಟ್ರೆ ನಿಮ್ಮ ಹಣ ರೆಗ್ಯುಲರ್ ಆಗಿ ಬರೋ ಹಾಗೆ ಬರಲ್ಲ, ಸ್ವಲ್ಪ ಡಿಲೇ ಆಗುತ್ತೆ. 21ನೇ ಕಂತು ಬಿಡುಗಡೆ ಸಂದರ್ಭದಲ್ಲಿ ನೀವೇನಾದ್ರೂ ಆಧಾರ್ ಸೀಡಿಂಗ್ ಬದಲಾವಣೆ ಮಾಡಿದ್ರೆ 22 ಎಲ್ರಿಗೂ ಬರುತ್ತಲ್ಲ, ಆ ಸಮಯದಲ್ಲಿ ಬರಲ್ಲ, ಸ್ವಲ್ಪ ಡಿಲೇ ಆಗುತ್ತೆ. ಯಾಕೆಂದ್ರೆ ಒಮ್ಮೊಮ್ಮೆ ಆಧಾರ್ ಸೀಡಿಂಗ್ ನಿಮ್ಮ ಆಧಾರ್ ವೆಬ್ಸೈಟ್ ಅಲ್ಲಿ ಬೇಗ ಅಪ್ಡೇಟ್ ಆಗ್ಬಿಡುತ್ತೆ. ಓಕೆನಾ. ನೀವು ನಿನ್ನೆ ಮಾಡಿಸಿದ್ರಿ, ನೀವು ಒಂದು 2-3 ದಿನದಲ್ಲಿ ಆಧಾರ್ ಸೀಡಿಂಗ್ ವೆಬ್ಸೈಟ್ ಅಲ್ಲಿ ಚೇಂಜಸ್ ಆಗ್ಬಿಡುತ್ತೆ. ಕೆನರಾ ಬ್ಯಾಂಕ್ ಇರೋದು ಬ್ಯಾಂಕ್ ಆಫ್ ಬರೋಡಾ ಆಗ್ಬೇಕಾಗಿತ್ತು, ಆಗ್ಬಿಟ್ಟಿದೆ. ಅಲ್ಲಿ ನಿಮಗೆ ಸರ್ವರ್ ಅಲ್ಲಿ ಅಪ್ಡೇಟ್ ಆಗ್ಲಿಕ್ಕೆ ಸ್ವಲ್ಪ ಸಮಯಾವಕಾಶ ತೆಗೆದುಕೊಳ್ಳುತ್ತೆ. ಹಾಗಾಗಿ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಓಕೆನಾ. ಹಾಗಾಗಿ ಪ್ರತಿ ವಾರಕ್ಕೆ 1-2 ವಿಡಿಯೋಗಳನ್ನು ನಿಮ್ಗೆ ಏನ್ ಡೌಟ್ ಇದೆ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲೂ ಕಮೆಂಟ್ ಮಾಡಿ, ಅವುಗಳನ್ನ ನೋಟ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತ ಕೆಲಸ ಮಾಡ್ತಾನೆ ಇರ್ತೀನಿ. ವಿಡಿಯೋ ಉಪಯುಕ್ತ ಅನ್ಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ, ಬಹುತೇಕ ಜನರು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ, ವಿಡಿಯೋ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.